Welcome to Manepata. If you like our videos, please subscribe our channel. ಇವತ್ತಿನ ಈ ವಿಡಿಯೋದಲ್ಲಿ 7ನೇ ತರಗತಿ ಗಣಿತ ವಿಷಯದ ಅಧ್ಯಾಯ 5 ರೇಖೆಗಳು ಮತ್ತು ಕೋನಗಳು ಇವುಗಳ ಬಗ್ಗೆ ತಿಳಿದುಕೊಳ್ಳುವ. ಮೊದಲಿಗೆ ಪೂರಕ ಕೋನ ಅಂದ್ರೆ ಏನು? ಪೂರಕ ಕೋನ ಅಂದ್ರೆ ಮಕ್ಕಳೇ, ಎರಡು ಕೋನಗಳ ಅಳತೆಯ ಮೊತ್ತವು 90 ಡಿಗ್ರಿ ಆಗಿದ್ರೆ ಆ ಕೋನಗಳನ್ನು ಪೂರಕ ಕೋನಗಳು ಎಂದು ಕರೆಯುತ್ತೇವೆ. ಎರಡು ಕೋನಗಳನ್ನು ಕೊಟ್ಟಿರ್ತಾರೆ, ಆ ಜೋಡಿ ಕೋನಗಳ ಅಳತೆ ಒಟ್ಟು ನಮಗೆ 90 ಡಿಗ್ರಿ ಸಿಗಬೇಕು. ಹಾಗಿದ್ದಾಗ ಅಂತಹ ಕೋನಗಳನ್ನು ನಾವು ಪೂರಕ ಕೋನಗಳು ಅಂತ ಕರಿತೇವೆ. ನೋಡಿ, ಇಲ್ಲಿ 4 ಚಿತ್ರ ಕೊಟ್ಟಿದ್ದಾರೆ. ಈ 4 ಚಿತ್ರದಲ್ಲಿರುವ ಕೋನಗಳ ಅಳತೆಯನ್ನ ಗಮನಿಸಿ. ಮೊದಲನೇದು 30 ಡಿಗ್ರಿ ಇದೆ, ಚಿತ್ರ 2ರಲ್ಲಿ 60 ಡಿಗ್ರಿ ಇದೆ, ಇನ್ನು 3ನೇ ಚಿತ್ರದಲ್ಲಿ 35 ಇದೆ, 4ನೇ ಚಿತ್ರದಲ್ಲಿ 65 ಇದೆ. ಇಲ್ಲಿ ಒಂದು ಜೊತೆಯ ಜೋಡಿ ಕೋನವನ್ನು ತಗೊಳ್ಳುವ. ಈಗ 60 ಡಿಗ್ರಿ ಮತ್ತು 30 ಡಿಗ್ರಿ ಪ್ಲಸ್ 60 ಡಿಗ್ರಿ ಕೂಡಿದಾಗ ನಮಗೆ 90 ಡಿಗ್ರಿ ಸಿಗುತ್ತೆ. ಹಾಗಾಗಿ 1 ಮತ್ತು 2ನೇ ಈ ಕೋನಗಳು ಪೂರಕ ಕೋನಗಳಾಗಿವೆ. ನೆಕ್ಸ್ಟ್ ನೋಡಿ, ಒಂದು ಕೋನ 35 ಡಿಗ್ರಿ ಇದೆ, ಮತ್ತೊಂದು 65 ಡಿಗ್ರಿ ಇದೆ. ಇವುಗಳು ಕೂಡ ಪೂರಕ ಕೋನಗಳೇ. ನೋಡುವ, 35 ಕೂಡಿಸು 65, 35 ಡಿಗ್ರಿ ಮತ್ತು 65 ಡಿಗ್ರಿಯನ್ನು ಕೂಡುವ 100 ಡಿಗ್ರಿ ಸಿಗುತ್ತೆ. ಹಾಗಾಗಿ ಈ 3 ಮತ್ತು 4ನೇ ಕೋನಗಳು ಪೂರಕ ಕೋನಗಳು ಅಲ್ಲ, ಆದರೆ 1 ಮತ್ತು 2ನೇ ಈ ಕೋನಗಳು ಪೂರಕ ಕೋನಗಳಾಗಿವೆ. ಪರಿಪೂರಕ ಅಂದ್ರೆ ಮಕ್ಕಳೇ, ಎರಡು ಕೋನಗಳ ಅಳತೆಯ ಮೊತ್ತ 180 ಡಿಗ್ರಿ ಆಗಿರಬೇಕು. ಅಂತಹ ಕೋನಗಳನ್ನು ನಾವು ಪರಿಪೂರಕ ಕೋನಗಳು ಅಂತ ಕರಿತೇವೆ. ಪಾರ್ಶ್ವಕೋನಗಳು. ಪಾರ್ಶ್ವಕೋನಗಳು ಅಂದ್ರೆ ಮಕ್ಕಳೇ, ಒಂದು ಸಾಮಾನ್ಯ ಶೃಂಗವನ್ನು ಮತ್ತು ಒಂದು ಸಾಮಾನ್ಯ ಬಾಹುವನ್ನು ಹೊಂದಿರುವ ಕೋನವನ್ನು ಪಾರ್ಶ್ವಕೋನ ಅಂತ ಕರಿತೇವೆ. ಇಲ್ಲೊಂದು ಚಿತ್ರ ಇದೆ ನೋಡಿ. ಈ ಚಿತ್ರದಲ್ಲಿರುವಂತಹ ಸಾಮಾನ್ಯ ಶೃಂಗ ಯಾವುದು? ಓ ಎನ್ನುವುದು ಸಾಮಾನ್ಯ ಶೃಂಗವಾಗಿದೆ. ಹಾಗೆ ಒಂದು ಸಾಮಾನ್ಯ ಬಾಹು ಓ ಬಿ ಎನ್ನುವುದು ಒಂದು ಸಾಮಾನ್ಯ ಬಾಹುವಾಗಿದೆ. ಇವುಗಳಿಂದ ನಮಗಿಲ್ಲಿ ಎರಡು ಕೋನಗಳು ರಚನೆಯಾದವು. ನೋಡಿ, ಒಂದೇದು ಕೋನ ಎ ಒ ಬಿ, ಮತ್ತೊಂದು ಕೋನ ಬಿ ಒ ಸಿ ಎನ್ನುವಂಥ ಎರಡು ಕೋನಗಳು ರಚನೆಯಾದವು. ಇದನ್ನೇ ನಾವು ಪಾರ್ಶ್ವಕೋನಗಳು ಅಂತ ಕರಿತೇವೆ. ಒಂದು ಶೃಂಗಬಿಂದು ಮತ್ತು ಒಂದು ಸಾಮಾನ್ಯ ಬಾಹುವನ್ನ ಹೊಂದಿರುವಂತಹ ಕೋನವನ್ನು ನಾವು ಪಾರ್ಶ್ವಕೋನಗಳು ಅಂತ ಕರಿತೇವೆ. ಸರಳ ಯುಗ್ಮಗಳು. ನೋಡಿ, ಒಂದು ಸರಳ ರೇಖೆಯಲ್ಲಿ ಏರ್ಪಡುವಂತಹ ಕೋನ ಯಾವತ್ತೂ ಎಷ್ಟು ಡಿಗ್ರಿ ಇರುತ್ತೆ? 180 ಡಿಗ್ರಿ ಇರುತ್ತೆ. ಹಾಗಾಗಿ ಸರಳ ಯುಗ್ಮಗಳು ಅಂದ್ರೆ ಸರಳ ಕೋನದಲ್ಲಿ ಉಂಟಾಗುವ ಒಂದು ಜೊತೆ ಪಾರ್ಶ್ವ ಕೋನಗಳನ್ನು ಹೊಂದಿದ್ದು ಸಾಮಾನ್ಯವಲ್ಲದ ಬಾಹುಗಳು ವಿರುದ್ಧ ಕಿರಣಗಳಿಂದ ಸರಳ ಯುಗ್ಮಗಳು ಅಂತ ಕರಿತೇವೆ. ಇಲ್ಲಿ ನೋಡಿ, ಈ ಸರಳ ಕೋನದಲ್ಲಿಯೇ ಈ ಸರಳ ಯುಗ್ಮ ಎನ್ನುವುದು ಏರ್ಪಡುತ್ತೆ. ಇಲ್ಲಿ ಸರಳ ಯುಗ್ಮಗಳಂದ್ರೆ ಹೇಗಿರುತ್ತೆ ಅಂದ್ರೆ ಮಕ್ಕಳೇ, ಸರಳ ಕೋನದಲ್ಲಿ ಏರ್ಪಡುತ್ತೆ, ಇನ್ನು ಒಂದು ಜೊತೆ ಪಾರ್ಶ್ವ ಕೋನವನ್ನು ಕೂಡ ಹೊಂದಿರುತ್ತೆ, ಮತ್ತೊಂದು ಸಾಮಾನ್ಯವಲ್ಲದ ವಿರುದ್ಧ ದಿಕ್ಕಲ್ಲಿರುವಂಥ ಒಂದು ಕಿರಣವನ್ನು ಹೊಂದಿರ್ತದೆ. ಇವುಗಳನ್ನು ನಾವು ಸರಳ ಯುಗ್ಮಗಳು ಅಂತ ಕರಿತೇವೆ. ನೀವು ಇದಿಷ್ಟನ್ನು ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಸರಳ ಕೋನದಲ್ಲಿ ಸರಳ ಯುಗ್ಮ ಏರ್ಪಡುತ್ತೆ, ಅವಾಗ ಆ ಕೋನದ ಮೊತ್ತ ಎಷ್ಟು ಸಿಗಬೇಕು ಅಂದರೆ 180 ಡಿಗ್ರಿ ಸಿಗಬೇಕು. ಅಂಥವುಗಳನ್ನು ನಾವು ಸರಳ ಯುಗ್ಮಗಳು ಅಂತ ಕರಿತೇವೆ. ನೆಕ್ಸ್ಟು ಶೃಂಗ ಅಭಿಮುಖ ಕೋನ. ಶೃಂಗ ಅಭಿಮುಖ ಕೋನ. ಶೃಂಗ ಅಂದರೆ ಒಂದು ಸಾಮಾನ್ಯ ಛೇದಕ ಬಿಂದುವನ್ನು ಹೊಂದಿರುತ್ತೆ. ಇದನ್ನು ನಾವು ಶೃಂಗ ಬಿಂದು ಅಂತ ಕರಿತೇವೆ. ಇನ್ನು ಅಭಿಮುಖ. ಅಭಿಮುಖ ಅಂದ್ರೆ ಮಕ್ಕಳೇ, ಎದುರು ಬದರಿರುವಂತಹ ಕೋನಗಳನ್ನು ನಾವು ಅಭಿಮುಖ ಕೋನಗಳು ಅಂತ ಕರಿತೇವೆ. ಹಾಗಾದ್ರೆ ಶೃಂಗಾಭಿಮುಖ ಕೋನ ಅಂದ್ರೆ ಎರಡು ರೇಖೆಗಳು ಛೇದಿಸಿದಾಗ ಎಕ್ಸ್ ಝಡ್ ಎನ್ನುವುದು ಒಂದು ರೇಖೆಯಾಗಿದೆ, ಇನ್ನೊಂದು WY ಎನ್ನುವುದು ಮತ್ತೊಂದು ರೇಖೆಯಾಗಿದೆ. ನೋಡಿ, ಎರಡೂ ರೇಖೆಗಳು ಛೇದಿಸಿದಾಗ ಒಂದರ ಮೇಲೆ ಮತ್ತೊಂದು ರೇಖೆ ಹಾದು ಹೋದಾಗ ಉಂಟಾಗುವಂತಹ ಅಭಿಮುಖ ಕೋನ ನೋಡಿ, XOY ಎನ್ನುವುದು YOZಗೆ ಸಮವಾಗಿರುತ್ತೆ. ಯಾಕೆಂದ್ರೆ ಇದಕ್ಕೆ ಎದುರು ಇರುವಂತಹ ಕೋನ ಇದು. ಇನ್ನು XOW ಎನ್ನುವುದು ಒಂದು ಅಭಿಮುಖ ಕೋನ ಆದರೆ ಇದಕ್ಕೆ ಸಮನಾಗಿ XOZ ಎನ್ನುವುದು ಮತ್ತೊಂದು ಕೋನ ಆಗಿರುತ್ತೆ. ಹಾಗಾದ್ರೆ ಅಭಿಮುಖ ಅಂದ್ರೆ ಎದುರು ಬದಿರಿರುವಂತಹ ಕೋನಗಳಾಗಿದ್ದು ಇವುಗಳು ಒಂದಕ್ಕೊಂದು ಸಮವಾಗಿರುತ್ತೆ. ಇಲ್ಲಿ ನಮಗೆ 20 ಡಿಗ್ರಿ ಸಿಕ್ಕಿದ್ರೆ ಮಕ್ಕಳೇ, ಇಲ್ಲೂ ಕೂಡ ನಮಗೆ 20 ಡಿಗ್ರಿಯೇ ಸಿಗಬೇಕು. ಅಭ್ಯಾಸ 5.1 ನೋಡುವ. ಮುಂದೆ ನೀಡಿರುವ ಪ್ರತಿ ಕೋನಕ್ಕೆ ಪೂರಕ ಕೋನವನ್ನು ಕಂಡುಹಿಡಿಯಿರಿ. ಮಕ್ಕಳೇ, ಪೂರಕ ಅಂದರೆ 90 ಡಿಗ್ರಿ, ಇನ್ನು ಪರಿಪೂರಕ ಅಂದರೆ 180 ಡಿಗ್ರಿ. 20 ಡಿಗ್ರಿಗೆ 70 ಡಿಗ್ರಿ ಕೋನಾಗ ನಮಗೆ ಪೂರಕ ಕೋನ ರಚನೆ ಆಗುತ್ತೆ. ಇನ್ನು 63 ಡಿಗ್ರಿಗೆ ಪೂರಕ ಕೋನ 27 ಡಿಗ್ರಿ. ನೋಡಿ, 63 ಕೂಡಿಸಿ 27 ಮಾಡಿದಾಗ ನಮಗೆ 90 ಡಿಗ್ರಿ ಸಿಗುತ್ತೆ. ಹಾಗಾಗಿ ಇದಕ್ಕಿರುವಂಥ ಮತ್ತೊಂದು ಜೊತೆ ಡಿಗ್ರಿ. ನೆಕ್ಸ್ಟ್ ನೋಡಿ, ಇಲ್ಲಿ 57 ಡಿಗ್ರಿ ಇದೆ. 57 ಡಿಗ್ರಿಗೆ 33 ಡಿಗ್ರಿ ಸೇರಿಸಿದಾಗ ನಮಗೆ ಪೂರಕ ಕೋನ ರಚನೆ ಆಗುತ್ತೆ. ಹಾಗಾದರೆ 57 ಡಿಗ್ರಿ ಕೂಡಿಸು 33 ಡಿಗ್ರಿ 90 ಡಿಗ್ರಿ. ಎರಡನೇ ನೋಡಿ, ಮುಂದೆ ನೀಡಿರುವ ಪ್ರತಿ ಕೋನಕ್ಕೆ ಅದರ ಪರಿಪೂರಕ ಕೋನವನ್ನು ಕಂಡುಹಿಡಿಯಿರಿ. ಮಕ್ಕಳೇ, ಪರಿಪೂರಕ ಕೋನ ಅಂದರೆ 180 ಡಿಗ್ರಿ ಮೊತ್ತ ಸಿಗಬೇಕು. ಮೊದಲನೇದು ನೋಡಿ, 105 ಡಿಗ್ರಿ. 105 ಡಿಗ್ರಿಗೆ 75 ಡಿಗ್ರಿಯನ್ನು ಕೂಡಿದಾಗ 180 ಡಿಗ್ರಿ ಸಿಗುತ್ತೆ. ನಿಮ್ಗೆ ಇದು ಹೇಗೆ ಗೊತ್ತಾಗುತ್ತೆ ಅಂದರೆ ಮಕ್ಕಳೇ, 180 ಡಿಗ್ರಿಯಿಂದ 105 ಡಿಗ್ರಿಯನ್ನು ಕಳೆದಾಗ ನಮಗಿಲ್ಲಿ ಮತ್ತೊಂದು ಜೊತೆ ಇರುವಂತಹ ಕೋನದ ಅಳತೆ ಸಿಗುತ್ತೆ. ಆ ಕೋನದ ಅಳತೆ 75 ಡಿಗ್ರಿ ಆಗಿರುತ್ತೆ. ನೆಕ್ಸ್ಟ್ ನೋಡಿ, 87 ಡಿಗ್ರಿ ಇದೆ. 87 ಡಿಗ್ರಿಗೆ 93 ಡಿಗ್ರಿಯನ್ನು ಸೇರಿಸಿದಾಗ ನಮಗೆ ಇಲ್ಲಿ 180 ಡಿಗ್ರಿ ಸಿಗುತ್ತೆ. 154 ಡಿಗ್ರಿ ಇದೆ. 154 ಡಿಗ್ರಿಗೆ ಈ ಡಿಗ್ರಿಯನ್ನು ಸೇರಿಸಿದಾಗ 180 ಡಿಗ್ರಿ ಸಿಗುತ್ತೆ. ಮುಂದೆ ನೀಡಿರುವ ಜೋಡಿ ಕೋನಗಳಲ್ಲಿ ಪೂರಕ ಮತ್ತು ಪರಿಪೂರಕ ಕೋನಗಳು ಯಾವುವು? ಪೂರಕ ಕೋನ ಅಂದ್ರೆ ಮಕ್ಕಳೇ 90 ಡಿಗ್ರಿ, ಇನ್ನು ಪರಿಪೂರಕ ಕೋನ ಅಂದ್ರೆ 180 ಡಿಗ್ರಿ ಆಗಿರಬೇಕು. ಹಾಗಾಗಿ 65 ಕೂಡಿಸು 115
ಒಟ್ಟಿಗೆ ನಮ್ಗೆ ಉತ್ತರ ಎಷ್ಟು ಸಿಗುತ್ತೆ ಅಂದರೆ 180 ಡಿಗ್ರಿ ಸಿಗುತ್ತೆ. 180 ಡಿಗ್ರಿ ಅನ್ನೋದು ಪರಿಪೂರಕ ಕೋನ ಆಗಿದೆ. ನೆಕ್ಸ್ಟು 63 ಮತ್ತು 27 ನೋಡಿ, 63 ಕೂಡಿಸಿ 27 ಮಾಡಿದಾಗ ನಮಗೆ 90 ಡಿಗ್ರಿ ಸಿಗುತ್ತೆ. ಹಾಗಾಗಿ ಇದು ಪೂರಕ ಕೋನ. ನೆಕ್ಸ್ಟ್ ನೋಡಿ ಮೂರನೇದು 112 ಡಿಗ್ರಿ ಪ್ಲಸ್ 68 ಡಿಗ್ರಿ ಮಾಡಿದಾಗ ನಮಗೆ 180 ಉತ್ತರ ಸಿಗುತ್ತೆ. ಹಾಗಾಗಿ ಇದು ಪರಿಪೂರಕ ಕೋನ. ನೆಕ್ಸ್ಟ್ 130 ಕೂಡಿಸು 50 ಮಾಡಿದಾಗ 180 ಡಿಗ್ರಿ ಸಿಗುತ್ತೆ. ಹಾಗಾಗಿ ಇದು ಪರಿಪೂರಕ ಕೋನ. ನೆಕ್ಸ್ಟ್ 45 ಡಿಗ್ರಿ ಪ್ಲಸ್ 45 ಡಿಗ್ರಿ ಅಂದರೆ 90 ಡಿಗ್ರಿ ಸಿಗುತ್ತೆ. ಹಾಗಾಗಿ ಇದು ಪೂರಕ ಕೋನ. ಆರನೇದು 80 ಡಿಗ್ರಿ ಕೂಡಿಸು 10 ಡಿಗ್ರಿ 90 ಡಿಗ್ರಿ ಆಯಿತು. ಹಾಗಾಗಿ ಇದು ಪೂರಕ ಕೋನ. ನಾಲ್ಕನೇದು ನೋಡಿ, ಒಂದು ಕೋನವು ಅದರ ಪೂರಕ ಕೋನಕ್ಕೆ ಸಮವಾಗಿದೆ, ಆ ಕೋನವನ್ನು ಕಂಡುಹಿಡಿಯಿರಿ. ಮಕ್ಕಳೇ, ಪೂರಕ ಕೋನ ಅಂದರೆ 90 ಡಿಗ್ರಿ ಆಗಬೇಕು. ಕೋನಗಳು ಯಾವುದು? 45 ಡಿಗ್ರಿ. ನೋಡಿ, ಈ 45 ಡಿಗ್ರಿ ಕೂಡಿಸು 45 ಡಿಗ್ರಿ ಮಾಡಿದಾಗ ನಮಗೆ ಪೂರಕ ಕೋನ ಸಿಗುತ್ತೆ ಅಂದರೆ 90 ಡಿಗ್ರಿ ಸಿಗುತ್ತೆ. ಹಾಗಾಗಿ ಆ ಒಂದು ಕೋನ ಯಾವುದು? 45 ಡಿಗ್ರಿ. ಒಂದು ಕೋನವು ಅದರ ಪರಿಪೂರಕ ಕೋನಕ್ಕೆ ಸಮವಾಗಿದೆ, ಆ ಕೋನವನ್ನು ಕಂಡುಹಿಡಿಯಿರಿ. ಪರಿಪೂರಕ ಕೋನ ಅಂದರೆ 180 ಡಿಗ್ರಿ. ಹಾಗಾದರೆ ಅದನ್ನು ಕರೆಕ್ಟ್ ನಾವು ಡಿವೈಡ್ ಮಾಡಿದಾಗ 90 ಡಿಗ್ರಿ ಸಿಗುತ್ತೆ. ಹಾಗಾದರೆ ಆ ಅಳತೆ ಯಾವುದು? 90 ಡಿಗ್ರಿ. ಆರನೇದು ನೋಡಿ, ನೀಡಿರುವ ಚಿತ್ರದಲ್ಲಿ ಕೋನ 1 ಮತ್ತು ಕೋನ 2 ಪರಿಪೂರಕ ಕೋನಗಳು. ಈ ಚಿತ್ರದಲ್ಲಿ ಕೋನ 1 ಮತ್ತು ಕೋನ 2 ಎರಡೂ ಕೋನಗಳನ್ನು ಕೂಡಿದಾಗ ನಮಗೆ ಪರಿಪೂರಕ ಕೋನ 180 ಡಿಗ್ರಿ ಸಿಗುತ್ತೆ. ಹಾಗಾಗಿ ಕೋನ 1ಅನ್ನು ಕಡಿಮೆ ಮಾಡಿದಾಗ ನೋಡಿ, ಈ ಒಂದು ಕೋನ 1ಅನ್ನು ವಿಶಾಲ ಕೋನ ಇದೆ, ಆ ಕೋನವನ್ನು ನಾವು ಅದರ ಅಳತೆಯನ್ನು ಕಡಿಮೆ ಮಾಡಬೇಕು. ಕಡಿಮೆ ಮಾಡಿದಾಗ ಮಕ್ಕಳೇ ಎರಡೂ ಕೋನಗಳು ಪರಿಪೂರಕ ಕೋನಗಳಾಗಿ ಉಳಿಯಬೇಕಾದ್ರೆ ಕೋನ 2 ಯಾವ ಬದಲಾವಣೆ ಆಗಬೇಕು? ನೋಡಿ, ಕೋನ 1ಅನ್ನು ನಾವು ಚಿಕ್ಕದು ಮಾಡಿದಾಗ ಕೋನ 2 ಆಬ್ವಿಯಸ್ಲಿ ಏನಾಗಬೇಕು? ದೊಡ್ಡದಾಗಲೇಬೇಕು ಅಲ್ವಾ? ಹಾಗಾಗಿ ಯಾವ ಬದಲಾವಣೆ ಆಗಬೇಕು? ಕೋನ 2ರ ಅಳತೆ ಹೆಚ್ಚಾಗಬೇಕು. ಏಳನೇದು ನೋಡಿ, ಎರಡು ಕೋನಗಳು ಲಘು ಕೋನಗಳಾದಾಗ ಅಥವಾ ಅಧಿಕ ಕೋನಗಳಾದಾಗ ಲಂಬ ಕೋನಗಳಾದಾಗ ಪರಿಪೂರಕ ಕೋನಗಳಾಗಬಹುದೇ? ಮಕ್ಕಳೇ, ಪರಿಪೂರಕ ಕೋನ ಅಂದರೆ 180 ಡಿಗ್ರಿ ಅವುಗಳ ಮೊತ್ತ ಸಿಗಬೇಕು ನಮಗೆ. ಹಾಗಾಗಿ ಲಘು ಕೋನಗಳಾದಾಗ ನೋಡಿ, ಇಲ್ಲಿ ಎರಡು ಲಘು ಕೋನ ಇದೆ, ಒಂದು 30 ಡಿಗ್ರಿ ಇನ್ನೊಂದು 85 ಡಿಗ್ರಿ ಇದೆ. ಇದೆರಡನ್ನು ಕೂಡಿದಾಗ ನಮಗೆ ಇಲ್ಲಿ 115 ಡಿಗ್ರಿ ಬಂತು, 180 ಡಿಗ್ರಿ ಬರಲಿಲ್ಲ. ಹಾಗಾಗಿ ಮಕ್ಕಳೇ, ಎರಡೂ ಲಘು ಕೋನಗಳಾದಾಗ ಪರಿಪೂರಕ ಕೋನಗಳಾಗುತ್ತಾ? ಇಲ್ಲ. ಇನ್ನು ಎರಡು ಅಧಿಕ ಕೋನಗಳಾದಾಗ ನೋಡಿ, ಇಲ್ಲೊಂದು 130 ಡಿಗ್ರಿ ಇದೆ, ಇನ್ನೊಂದು 150 ಡಿಗ್ರಿ ಇದೆ. ಇದೆರಡನ್ನ ಕೂಡಿದಾಗ ನಮಗಿಲ್ಲಿ 280 ಡಿಗ್ರಿ ಬಂತು. ಇದೊಂದು ಪರಿಪೂರಕ ಕೋನನ ಅಲ್ಲ. ಹಾಗಾಗಿ ಅಧಿಕ ಕೋನಗಳಾದಾಗಲೂ ನಮಗೆ ಅವುಗಳ ಮೊತ್ತ ಪರಿಪೂರಕ ಕೋನ ಆಗೋದಿಲ್ಲ. ಮೂರನೇದು ಲಂಬ ಕೋನಗಳಾದಾಗ, ಲಂಬ ಅಂದರೆ 90 ಡಿಗ್ರಿ ಅಲ್ವಾ? ಎರಡೂ ಲಂಬ ಕೋನಗಳನ್ನು ನಾವು ಕೂಡಿದಾಗ ಅಲ್ಲಿ ಅವುಗಳ ಮೊತ್ತ ನಮಗೆ 180 ಸಿಗತ್ತೆ, ಅಂದರೆ ಪರಿಪೂರಕ ಕೋನ ಸಿಗತ್ತೆ. ಹಾಗಾಗಿ ಲಂಬ ಕೋನಗಳಾದಾಗ ಪರಿಪೂರಕ ಕೋನ ಉಂಟಾಗುತ್ತದೆ. ಎಂಟನೇದು, ಒಂದು ಕೋನದ ಅಳತೆ 45 ಡಿಗ್ರಿಗಿಂತ ಹೆಚ್ಚಾಗಿದೆ, ಅದರ ಪೂರಕ ಕೋನವು 45 ಡಿಗ್ರಿಗಿಂತ ಹೆಚ್ಚಾಗಿರುತ್ತದೆಯೇ, 45 ಡಿಗ್ರಿಗೆ ಸಮವಾಗಿರುತ್ತದೆ, 45 ಡಿಗ್ರಿಗಿಂತ ಕಡಿಮೆಯಾಗಿರುತ್ತದೆಯೇ? ಒಂದು ಕೋನವು 45 ಡಿಗ್ರಿಗಿಂತ ಹೆಚ್ಚಾಗಿದೆ ಅಂದರೆ ಒಂದು 50 ಡಿಗ್ರಿಯನ್ನು ತಗೊಳ್ಳುವ. 50 ಡಿಗ್ರಿ ಕೋನಕ್ಕೆ ಪರಿಪೂರಕ ಕೋನ ಆಗಬೇಕಾದ್ರೆ ಎಷ್ಟು ಡಿಗ್ರಿ ಆಗುತ್ತೆ? ನೋಡಿ, 90 ಡಿಗ್ರಿಯಿಂದ 50 ಡಿಗ್ರಿಯನ್ನು ಕಳೆದಾಗ 40 ಡಿಗ್ರಿ ಸಿಗತ್ತೆ. ಹಾಗಾಗಿ ಇಲ್ಲಿ ಬಂದಂಥ ಉತ್ತರ ನೋಡಿ, 45 ಡಿಗ್ರಿಗಿಂತ ಹೆಚ್ಚಾಗಿದೆಯೇ? ಇಲ್ಲ. 45 ಡಿಗ್ರಿಗೆ ಸಮವಾಗಿದೆಯೇ? ಇಲ್ಲ. 45 ಡಿಗ್ರಿಗಿಂತ ಕಡಿಮೆಯಾಗಿರುತ್ತದೆಯೇ? ಹೌದು. ಒಂದು ಕೋನದ ಅಳತೆ 45 ಡಿಗ್ರಿಗಿಂತ ಹೆಚ್ಚಾಗಿದ್ದರೆ ಮತ್ತೊಂದು ಅದರ ಪೂರಕ ಕೋನವು 45 ಡಿಗ್ರಿಗಿಂತ ಕಡಿಮೆಯಾಗಿರುತ್ತದೆ. ಒಂದು ವೇಳೆ 45 ಡಿಗ್ರಿಗೆ ಸಮವಾಗಿದ್ದರೆ ಇನ್ನೊಂದು ಕೋನವು 45 ಡಿಗ್ರಿಯೇ ಬರುತ್ತೆ. ಆದರೆ ಇಲ್ಲಿ ಹೆಚ್ಚಾಗಿದೆ ಅಂತ ಕೊಟ್ಟಿರುವ ಕಾರಣ ಮತ್ತೊಂದು ಕೋನ ಮಕ್ಕಳು 45 ಡಿಗ್ರಿಗಿಂತ ಕಡಿಮೆಯಾಗಿರುತ್ತದೆ. ಚಿತ್ರ ಕೊಟ್ಟಿದ್ದಾರೆ. ಈ ಚಿತ್ರದಲ್ಲಿರುವಂತಹ ಈ ಕೋನಗಳನ್ನು ಆಧರಿಸಿ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಕೋನ 2ಕ್ಕೆ ಕೋನ 1 ಪಾರ್ಶ್ವ ಕೋನವೇ? ಸಾಮಾನ್ಯ ಶೃಂಗಬಿಂದುವನ್ನು ಹೊಂದಿರಬೇಕು, ಇನ್ನೊಂದು ಸಾಮಾನ್ಯವಾದಂಥ ಒಂದು ಬಾಹುವನ್ನು ಹೊಂದಿದ್ದು ಅವಾಗ ರಚನೆಯಾಗುವಂತಹ ಎರಡೂ ಕೋನಗಳನ್ನು ನಾವು ಪಾರ್ಶ್ವ ಕೋನಗಳಂತ ಕರಿತೇವೆ. ಹಾಗಾಗಿ 1 ಮತ್ತು 2 ಎನ್ನುವುದು ಒಂದು ಪಾರ್ಶ್ವ ಕೋನ. ಯಾಕೆಂದರೆ AOE ಈ ಕೋನದಲ್ಲಿ ರಚನೆಯಾದಂತಹ ಎರಡು ಕೋನಗಳು, ಒಂದು AOC ಮತ್ತೊಂದು COEಗಳು ಇಲ್ಲಿರುವಂತಹ ಪಾರ್ಶ್ವಕೋನಗಳಾಗಿವೆ. ಹಾಗಾಗಿ 2 ಮತ್ತು 1 ಪಾರ್ಶ್ವಕೋನವಾಗಿದೆ. ಸೆಕೆಂಡ್ ಒನ್ ನೋಡಿ, ಕೋನ AOEಗೆ ಕೋನ AOC ಪಾರ್ಶ್ವಕೋನವೇ? ನೋಡಿ, ಕೋನ AOEಗೆ ಈ ಕೋನಕ್ಕೆ AOC ಕೋನ ಪಾರ್ಶ್ವಕೋನವೇ? ಅಲ್ಲ. ಯಾಕೆಂದರೆ AOCಗೆ COE ಎನ್ನುವುದು ಪಾರ್ಶ್ವಕೋನವಾಗಿರುತ್ತೆ, ಆದರೆ AOEಗೆ AOC ಪಾರ್ಶ್ವಕೋನ ಅಲ್ಲ. ನೆಕ್ಸ್ಟು ಮೂರನೇದು, COE ಮತ್ತು EOD ಸರಳ ಯುಗ್ಮಗಳಾಗುತ್ತದೆಯೇ? ನೋಡಿ, COE ಇನ್ನೊಂದು EOD. ಸರಳ ಯುಗ್ಮ ಅಂದರೆ ಹೇಗಿರಬೇಕು? ಸರಳ ರೇಖೆಯಲ್ಲೇ ರಚನೆಯಾಗಿರಬೇಕು, ಇನ್ನೊಂದು ವಿರುದ್ಧ ದಿಕ್ಕಿನಲ್ಲಿ ಕಿರಣ ಹೊಂದಿರಬೇಕು. ಹಾಗಾಗಿ COE ಇನ್ನೊಂದು EOD ಕೋನವನ್ನು ಹೊರತುಪಡಿಸಿ ಈ ಎರಡೂ ಕೋನಗಳು ಸರಳ ಯುಗ್ಮಗಳೇ ಹೌದು. COE ಮತ್ತು EODಗಳು ಸರಳ ಯುಗ್ಮ.
ಕೋನ ಬಿ ಒ ಡಿ ಮತ್ತು ಕೋನ ಡಿ ಒ ಎ ಪರಿಪೂರಕ ಕೋನಗಳಾಗುತ್ತದೆಯೇ? ನೋಡಿ, ಕೋನ ಬಿ ಒ ಡಿ ಇನ್ನೊಂದು ಕೋನ ಡಿ ಒ ಎ ಇದು ಪರಿಪೂರಕ ಕೋನ ಆಗಿರುತ್ತದೆಯೇ? ಇವಾಗ ಇದಿಷ್ಟನ್ನು ಮುಚ್ಚಿಟ್ಕೊಳ್ಳಿ. ಇವಾಗ ನೋಡಿ, ಬಿ ಒ ಡಿ ಇನ್ನೊಂದು ಡಿ ಒ ಎ ಇಲ್ಲಿ ರಚನೆಯಾಗಿರುವಂಥ ಎರಡೂ ಕೋನಗಳ ಮೊತ್ತ 180 ಡಿಗ್ರಿ ಸಿಗತ್ತೆ ಅಲ್ವಾ? ಯಾಕೆಂದರೆ ಇದೊಂದು ಸರಳ ರೇಖೆಯ ರಚನೆಯಾದಂತಹ ಕೋನವಾಗಿದೆ. ಹಾಗಾಗಿ ಎ ಒ ಡಿ ಮತ್ತು ಡಿ ಒ ಬಿಗಳು ಪರಿಪೂರಕ ಕೋನ. ನೆಕ್ಸ್ಟು 5ನೇದು, ಕೋನ 4ಕ್ಕೆ ಕೋನ 1 ಶೃಂಗಾಭಿಮುಖ ಕೋನವಾಗಿರುತ್ತದೆ. ಇಲ್ಲಿ ನೋಡಿ, ಶೃಂಗಾಭಿಮುಖ ಕೋನ ಅಂದರೆ ಹೇಗಿರಬೇಕು? ಎದುರು ಬದಲಿರಬೇಕಲ್ವಾ? ಕೋನ 1ಕ್ಕೆ ಕೋನ 4 ಶೃಂಗಾಭಿಮುಖ ಕೋನ ಆಗಿದೆ. ಅದೇ ರೀತಿ ಕೋನ 5ಕ್ಕೆ ಯಾವುದು ಶೃಂಗಾಭಿಮುಖ ಕೋನ? ನೋಡಿ, ಕೋನ 5ಕ್ಕೆ ಅದರ ಎದುರು ಬದಿ ಇರುವಂತಹ ಕೋನ, ಇಲ್ಲಿ 2 ಕೋನಗಳಿವೆ. ಆದ್ರಿಂದ ಕೋನ 2 ಮತ್ತು 3 ಕೂಡ ಕೋನ 5ಕ್ಕೆ ಶೃಂಗಾಭಿಮುಖವಾಗಿದೆ. ಅದನ್ನೇ ನಾವು COB ಅಂತಲೂ ಸೂಚಿಸಬಹುದು. ಯಾಕೆಂದ್ರೆ ಮಕ್ಕಳೇ, ಡಿ ಒ ಎ ಈ ಕೋನಕ್ಕಿರುವಂತಹ ಶೃಂಗ ಅಭಿಮುಖವಾದಂತಹ ಕೋನ ಯಾವುದು? COB ಕೋನ. ಹಾಗಾಗಿ 2 ಮತ್ತು 3 ಈ ಎರಡೂ ಕೋನಗಳು ಕೂಡ 5 ಈ ಕೋನಕ್ಕೆ ಅಭಿಮುಖವಾಗಿದೆ. ಕೋನ 5ಕ್ಕೆ COB ಈ ಕೋನವು ಶೃಂಗಾಭಿಮುಖವಾಗಿರುತ್ತೆ. 10ನೇದು ನೋಡಿ, ಚಿತ್ರದಲ್ಲಿ ಯಾವ ಜೋಡಿ ಕೋನಗಳು ಶೃಂಗಾಭಿಮುಖ ಕೋನಗಳು ಸರಳ ಯುಗ್ಮಗಳು ಆಗುತ್ತದೆ? ನೋಡಿ, ಇಲ್ಲೊಂದು ಚಿತ್ರ ಕೊಟ್ಟಿದ್ದಾರೆ. ಈ ಚಿತ್ರದಲ್ಲಿರುವಂತಹ ಶೃಂಗಾಭಿಮುಖ ಕೋನ. ಇವಾಗ ಕೋನ 1ಕ್ಕೆ ಕೋನ 4 ಶೃಂಗಾಭಿಮುಖವಾಗಿದೆ. ಇನ್ನು ಕೋನ 5ಕ್ಕೆ ಕೋನ 2 ಮತ್ತು 3 ಕೂಡ ಶೃಂಗಾಭಿಮುಖವಾಗಿದೆ. ನೆಕ್ಸ್ಟು ಸರಳ ಯುಗ್ಮಗಳು. ನೋಡಿ, ಕೋನ 5ಕ್ಕಿರುವಂತಹ ಸರಳ ಯುಗ್ಮ ಯಾವುದು? ಕೋನ 1. ಇನ್ನು ಕೋನ 4 ಮತ್ತು 5 ಕೂಡ ಸರಳ ಯುಗ್ಮವಾಗಿದೆ. ನೋಡಿ, ವಿರುದ್ಧ ದಿಕ್ಕಿನಲ್ಲಿ ಕಿರಣ ಹೋಗಿರುತ್ತೆ, ಇನ್ನು ಸರಳ ರೇಖೆಯಲ್ಲಿ ಏರ್ಪಟ್ಟಿರುತ್ತೆ. ಹಾಗಾಗಿ ಕೋನ 4 ಮತ್ತು ಕೋನ 5 ಸರಳ ಯುಗ್ಮವಾಗಿದೆ. ಇನ್ನು ಕೋನ 5 ಮತ್ತು 1 ಕೂಡ ಸರಳ ಯುಗ್ಮವಾಗಿದೆ. 11ನೇದು, ಚಿತ್ರದಲ್ಲಿ ಕೋನ 2ಕ್ಕೆ ಕೋನ 1 ಪಾರ್ಶ್ವಕೋನವೇ? ಕಾರಣ ಕೊಡಿ. ನೋಡಿ, ಇಲ್ಲಿ 2 ಕೋನಗಳಿವೆ. ಈ 2 ಕೋನಗಳು ಪಾರ್ಶ್ವಕೋನವೇ ಮಕ್ಕಳೇ? ಅಲ್ಲ. ಪಾರ್ಶ್ವಕೋನ ಅಂದರೆ ಒಂದು ಕೋನದಲ್ಲಿ ಒಂದು ಸಾಮಾನ್ಯ ಶೃಂಗವನ್ನು ಹೊಂದಿರಬೇಕು, ಇನ್ನು ಸಾಮಾನ್ಯವಾದಂಥ ಒಂದು ಬಾಹುವನ್ನು ಹೊಂದಿರಬೇಕು. ಈ ರೀತಿಯಾಗಿ 2 ಕೋನಗಳಲ್ಲಿ ರಚನೆಯಾಗುತ್ತೆ. ಇಂತಹ ಕೋನಗಳನ್ನು ನಾವು ಪಾರ್ಶ್ವಕೋನ ಅಂತೇವೆ ಹೊರತು ಈ ಕೋನವು ಪಾರ್ಶ್ವಕೋನವಲ್ಲ. ನೆಕ್ಸ್ಟು 12ನೇದು ನೋಡಿ, ಮುಂದಿನ ಪ್ರತಿಯೊಂದರಲ್ಲೂ XYZಗಳ ಬೆಲೆಯನ್ನು ಕಂಡುಹಿಡಿಯಿರಿ. 1ರಲ್ಲಿ ಒಂದು ಕೋನ ಕೊಟ್ಟಿದ್ದಾರೆ, 55 ಡಿಗ್ರಿ ಇದೆ. ಇನ್ನು ಮತ್ತೊಂದು ಯಾವುದೇ ರೀತಿಯ ಕೋನವನ್ನು ಕೊಡಲಿಲ್ಲ, ಅದನ್ನು ನಾವು ಕಂಡುಹಿಡಿಬೇಕು. 55ಕ್ಕೆ ಅಭಿಮುಖವಾದಂತಹ ಕೋನ ಯಾವುದು? X ಅಲ್ವಾ? ಇಲ್ಲಿ ಕೊಟ್ಟಿರುವಂತಹ X ಎನ್ನುವುದು 55 ಡಿಗ್ರಿಗೆ ಅಭಿಮುಖವಾಗಿದೆ. ಹಾಗಾಗಿ ಶೃಂಗಾಭಿಮುಖ ಕೋನದಲ್ಲಿ ಅಭಿಮುಖ ಕೋನಗಳು ಸಮವಾಗಿರುತ್ತೆ. ಇಲ್ಲಿ ಎಷ್ಟು ಬೆಲೆಯನ್ನು ಹೊಂದಿರುತ್ತೋ ಅಷ್ಟೇ ಬೆಲೆಯನ್ನು ಎದುರಿರುವಂತಹ ಈ ಕೋನವನ್ನು ಹೊಂದಿರುತ್ತೆ. ಹಾಗಾಗಿ Xನ ಬೆಲೆ ಎಷ್ಟು ಮಕ್ಕಳೇ? 55 ಡಿಗ್ರಿ. ಯಾಕೆಂದರೆ AOCಗೆ ಶೃಂಗಾಭಿಮುಖವಾಗಿ BOD ಕೋನ ಇದೆ. ಹಾಗಾಗಿ Xನ ಬೆಲೆ 55. ಇನ್ನು ಇಲ್ಲಿ ಸರಳ ರೇಖೆಯಲ್ಲಿರುವಂತಹ 2 ಪಾರ್ಶ್ವಕೋನಗಳು, ಇಲ್ಲಿ ಪರಿಪೂರಕ ಕೋನ ಅಂತಲೂ ನಾವು ತಿಳ್ಕೊಳ್ಬಹುದು. ಸರಳ ರೇಖೆಯಲ್ಲಿ ಏರ್ಪಟ್ಟಂತಹ 2 ಪಾರ್ಶ್ವಕೋನಗಳ ಮೊತ್ತ ನಮ್ಗೆ ಎಷ್ಟು ಸಿಗಬೇಕು? 180 ಡಿಗ್ರಿ ಸಿಗಬೇಕು. ಹಾಗಾಗಿ ಕೋನ AOC 55 ಡಿಗ್ರಿ ಆದರೆ AOB ಎಷ್ಟು ಸಿಗಬೇಕು ಗೊತ್ತಿಲ್ಲ. ಹಾಗಾಗಿ ಪರಿಪೂರಕ ಕೋನಗಳ ಮೊತ್ತ ನಮಗೆ 180 ಡಿಗ್ರಿ ಆಗಿರುತ್ತೆ. AOC 55 ಡಿಗ್ರಿ ಇದೆ. 180 ಡಿಗ್ರಿಯಿಂದ 55 ಡಿಗ್ರಿ ಕಳೆದಾಗ ನಮಗೆ 125 ಡಿಗ್ರಿ ಸಿಗುತ್ತೆ. ಹಾಗಾಗಿ AOBಯ ಬೆಲೆ ಎಷ್ಟು ಸಿಕ್ತು ನಮಗೆ ಅಂದರೆ ವೈನ ಬೆಲೆ 125 ಡಿಗ್ರಿ ಸಿಕ್ತು. AOB ಕೋನಕ್ಕೆ ಅಭಿಮುಖವಾದಂಥ ಮತ್ತೊಂದು ಕೋನ ಇದೆ COD. ಇಲ್ಲಿ AOBನೂ 125 ಡಿಗ್ರಿ ಇದ್ರೆ ಇಲ್ಲಿ Z ಕೂಡ ಅಂದರೆ COD ಕೂಡ 125 ಡಿಗ್ರಿ ಇರಬೇಕು. ಯಾಕೆಂದರೆ ಇದು ಶೃಂಗಾಭಿಮುಖ ಕೋನವಾಗಿದೆ. ಚಿತ್ರ 2ರಲ್ಲಿ ನೋಡಿ, OE ಸಮ 40 ಡಿಗ್ರಿ ಕೊಟ್ಟಿದ್ದಾರೆ. ಇನ್ನು BOC ಸಮ 25 ಡಿಗ್ರಿ ಕೊಟ್ಟಿದ್ದಾರೆ. ಇನ್ನುಳಿದವುಗಳನ್ನು ಕಂಡುಹಿಡಿಯುವ. ಕೋನ AOE ಸಮ BOD. AOE 40 ಡಿಗ್ರಿ ಇದ್ರೆ BOD ಕೂಡ 40 ಡಿಗ್ರಿ ಆಗಬೇಕು. ಹಾಗಾಗಿ ಒಂದು ಅಳತೆ 25 ಆದರೆ ಮತ್ತೊಂದು ಅಳತೆ ಎಷ್ಟು? 40 ಡಿಗ್ರಿಯಿಂದ 25 ಡಿಗ್ರಿಯನ್ನು ಕಳೆದಾಗ ನಮ್ಗೆ 15 ಡಿಗ್ರಿ ಸಿಗುತ್ತೆ. ಹಾಗಾಗಿ BOCಯ ಬೆಲೆ 25 ಆದರೆ CODಯ ಬೆಲೆ 15. ಇದೆರಡನ್ನು ಕೂಡಿದಾಗ ನಮಗಿಲ್ಲಿ ಅಭಿಮುಖ ಕೋನ ಆದಂತಹ 40 ಡಿಗ್ರಿ AOEಗೆ ಸಮವಾದಂಥ 40 ಡಿಗ್ರಿ ಸಿಗುತ್ತೆ. ಇನ್ನು ನೋಡಿ, ಒಂದು ಸರಳ ರೇಖೆಯಲ್ಲಿ ಏರ್ಪಟ್ಟಂತಹ ಪಾರ್ಶ್ವಕೋನಗಳ ಮೊತ್ತ ನಮಗೆ 180 ಡಿಗ್ರಿ ಸಿಗಬೇಕು. ಹಾಗಾಗಿ EOAನ ಬೆಲೆ 40 ಆದರೆ AOBಯ ಬೆಲೆ ಎಷ್ಟಿರಬೇಕು ನೋಡಿ? 180ರಿಂದ 40 ಕಳೆದಾಗ 140 ಸಿಗುತ್ತೆ. ಹಾಗಾಗಿ AOBಯ ಬೆಲೆ 140, ಯಾಕೆಂದರೆ ಇದು ಪರಿಪೂರಕ ಕೋನ ಆಗಿದೆ. ನೆಕ್ಸ್ಟ್ ನೋಡಿ, AOB 140 ಡಿಗ್ರಿ ಆದರೆ ಮಕ್ಕಳೇ ಈ ಕೋನಕ್ಕೆ ಅಭಿಮುಖವಾದಂಥ ಕೋನ DOE. AOB 140 ಡಿಗ್ರಿ ಆದರೆ DOE ಕೂಡ 140 ಡಿಗ್ರಿ ಸಿಗಬೇಕು. ಯಾಕೆಂದರೆ ಇದೊಂದು ಶೃಂಗಾಭಿಮುಖ ಕೋನವಾಗಿದೆ. ಇನ್ನು ಬಿಟ್ಟಿರುವಂತಹ
ಸ್ಥಳದಲ್ಲಿ ಸೂಕ್ತ ಉತ್ತರದಿಂದ ತುಂಬಬೇಕು. ಮೊದಲನೇದು, ಎರಡು ಕೋನಗಳು ಪೂರಕ ಕೋನಗಳಾಗಿದ್ದರೆ ಆ ಕೋನಗಳ ಅಳತೆಯ ಮೊತ್ತ ಎಷ್ಟಿರಬೇಕು? 90 ಡಿಗ್ರಿ. ಎರಡು ಕೋನಗಳ ಪರಿಪೂರಕ ಕೋನಗಳಾಗಿದ್ರೆ ಆ ಕೋನಗಳ ಅಳತೆಯ ಮೊತ್ತ 180 ಡಿಗ್ರಿ ಆಗಿರಬೇಕು. ಸರಳಯುಗ್ಮ ಉಂಟು ಮಾಡುವಂತಹ ಎರಡು ಕೋನಗಳು, ಸರಳಯುಗ್ಮ ಅಂದ್ರೆ ಸರಳ ರೇಖೆಯ ರಚನೆಯಾಗುವಂತಹ ವಿರುದ್ಧ ದಿಕ್ಕಿನಲ್ಲಿ ಕಿರಣ ಹೊಂದಿರುವಂತಹ ರಚನೆಯಾಗಿರುತ್ತೆ. ಹಾಗಾಗಿ ಇಲ್ಲಿ ಸರಳಯುಗ್ಮ ಉಂಟು ಮಾಡುವ ಎರಡು ಕೋನಗಳು ಪೂರಕ ಕೋನ ಆಗಿದ್ರೆ ಅಂತವುಗಳನ್ನ ಸರಳಯುಗ್ಮ ಅಂತ ಕರಿತೀವಿ. ಎರಡು ಪಾರ್ಶ್ವ ಕೋನಗಳು ಪರಿಪೂರಕ ಕೋನಗಳಾಗಿದ್ದಾಗ ಅವುಗಳನ್ನ ಸರಳ ರೇಖಾತ್ಮಕ ಜೋಡಿ ರೇಖೆಗಳು ಅಂತ ಕರಿತೇವೆ. ಎರಡು ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸಿದಾಗ ಉಂಟಾಗುವ ಶೃಂಗಾಭಿಮುಖ ಕೋನಗಳು ಯಾವಾಗಲೂ ಸಮವಾಗಿರುತ್ತದೆ. ಎರಡು ರೇಖೆಯಲ್ಲಿ ಉಂಟು ಮಾಡುವಂತಹ ಶೃಂಗಾಭಿಮುಖ ಕೋನ, ಇದಕ್ಕೆ ಈ ಕೋನ ಸರಿಯಾಗಿರುತ್ತೆ, ಇದಕ್ಕೆ ಎದುರಾಗಿರುವಂತಹ ಕೋನಗಳು ಸಮವಾಗಿರುತ್ತೆ. ಎರಡು ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸಿದಾಗ ಒಂದು ಜೊತೆ ಶೃಂಗಾಭಿಮುಖ ಕೋನಗಳು ಲಘು ಕೋನಗಳಾಗಿದ್ದಾಗ ಮತ್ತೊಂದು ಜೊತೆ ಶೃಂಗಾಭಿಮುಖ ಕೋನ ಏನಾಗಿರಬೇಕು? ವಿಶಾಲ ಕೋನ ಆಗಿರಬೇಕು. ಫಾರ್ ಎಕ್ಸಾಂಪಲ್, ಇಲ್ಲೊಂದು ಚಿತ್ರ ಇದೆ ನೋಡಿ. ಈ ಚಿತ್ರದನ್ನೇ ನಾವು ಗಮನಿಸಬಹುದು. ಒಂದೇನಾದರೂ 80 ಡಿಗ್ರಿ ಇದ್ರೆ ಮತ್ತೊಂದು 100 ಡಿಗ್ರಿ ಹೊಂದಿರಬೇಕು. ಹಾಗಾಗಿ ಒಂದು ಜೊತೆ ಇರುವಂತಹ ಶೃಂಗಾಭಿಮುಖ ಕೋನದಲ್ಲಿ ಒಂದು ಕೋನವು ಲಘು ಕೋನ ಆದರೆ ಮತ್ತೊಂದು ಕೋನ ವಿಶಾಲ ಕೋನ ಆಗಿರುತ್ತೆ. ಚಿತ್ರವನ್ನು ಗಮನಿಸಿ ಮುಂದೆ ನೀಡಿರುವ ಜೋಡಿ ಕೋನಗಳನ್ನು ಹೆಸರಿಸಿ. ಮೊದಲನೇದು, ಅಧಿಕ ಕೋನವಾಗಿರುವ ಶೃಂಗಾಭಿಮುಖ ಕೋನಗಳು. ಅಧಿಕ ಅಂದ್ರೆ ಎಷ್ಟು? 90 ಡಿಗ್ರಿಗಿಂತ ಹೆಚ್ಚಾಗಿರಬೇಕು. 90 ಡಿಗ್ರಿಗಿಂತ ಹೆಚ್ಚಾಗಿರುವಂತಹ ಶೃಂಗಾಭಿಮುಖ ಕೋನಗಳು ಯಾವುದಲ್ಲ ಮಕ್ಕಳೇ? ಎಒ ಡಿ ಎನ್ನುವುದು ಇದೊಂದು ಅಧಿಕ ಕೋನವಾಗಿರುವಂತಹ ಶೃಂಗಾಭಿಮುಖ ಕೋನ ಆದರೆ ಇನ್ನೊಂದು BOC ಎನ್ನುವುದು ಅದರ ಎದುರಿಗಿರುವಂತಹ ಮತ್ತೊಂದು ಶೃಂಗಾಭಿಮುಖ ಕೋನ. ಹಾಗಾದ್ರೆ AOD ಮತ್ತು BOC. ಇನ್ನು ಪಾರ್ಶ್ವ ಕೋನಗಳಾಗಿರುವ ಪೂರಕ ಕೋನಗಳು. ಪೂರಕ ಕೋನ ಅಂದ್ರೆ 90 ಡಿಗ್ರಿ ಸಿಗಬೇಕು. ಅದೇ ರೀತಿ ಪಾರ್ಶ್ವ ಕೋನ ಆಗಿರಬೇಕು. ಯಾವುದಲ್ಲ? ಕೋನ BOA ಮತ್ತೊಂದು ಕೋನ AOE. ಇದೊಂದು ಪಾರ್ಶ್ವ ಕೋನ ಆಗಿದೆ. ಇದ್ಯಾಕಾಗುದಿಲ್ಲ? ಇದು ನೋಡಿ, ಇದೊಂದು ವಿಶಾಲ ಕೋನ ಆಗಿರುತ್ತೆ. ಇದರಿಂದ ಒಂದು ಪಾರ್ಶ್ವ ಕೋನ ರಚನೆಯಾಗಿದೆ ಹೊರತು 90 ಡಿಗ್ರಿ ಇಲ್ಲ. ಹಾಗಾಗಿ ಕೋನ BOA ಮತ್ತು AOEಗಳು ಪಾರ್ಶ್ವಕೋನ ಆಗಿರುವಂತಹ ಪೂರಕ ಕೋನಗಳು. ಸಮವಿರುವ ಪರಿಪೂರಕ ಕೋನಗಳು ಯಾವುದಲ್ಲ? ಸಮವಿರುವ ಪರಿಪೂರಕ ಕೋನ ಅಂದ್ರೆ ಮಕ್ಕಳೇ BOE ಒಂದಾದ್ರೆ ಇನ್ನೊಂದು EOD. ಸಮವಿರುವ ಪರಿಪೂರಕ ಕೋನಗಳು. ಪರಿಪೂರಕ ಅಂದ್ರೆ 180 ಡಿಗ್ರಿ ಸಿಗಬೇಕು. 180 ಡಿಗ್ರಿ ಸಮ ಮಾಡಿದ್ರಾಗ ನಮ್ಗೆ 90 ಡಿಗ್ರಿ ಸಿಗಬೇಕು. ಅಂತಹ ಕೋನಗಳು ಯಾವುದಲ್ಲ? ಒಂದು BOE, ಇನ್ನೊಂದು EOD. ಅಸಮವಿರುವ ಪರಿಪೂರಕ ಕೋನಗಳು ನೋಡಿ, ಅಸಮವಾಗಿರುವಂತಹ ಪರಿಪೂರಕ ಕೋನ ಅಂದ್ರೆ 180 ಡಿಗ್ರಿ ಸಿಗಬೇಕು. ಅಂತಹ ಕೋನಗಳು ಯಾವುದಲ್ಲ ಅಂದ್ರೆ ಮೊದಲನೇದು AOE ಮತ್ತೊಂದು EOC. ಇದು ಅಸಮವಿರುವಂತಹ ಪರಿಪೂರಕ ಕೋನವಾಗಿದೆ. ಇನ್ನು ಸರಳ ಯುಗ್ಮಗಳಲ್ಲದ ಪಾರ್ಶ್ವಕೋನಗಳು. ಸರಳ ಯುಗ್ಮವಲ್ಲದ ಅಂದ್ರೆ ಸರಳ ರೇಖೆಯಲ್ಲಿ ರಚನೆಯಾಗಿರದಂತಹ ಪಾರ್ಶ್ವಕೋನಗಳು ಯಾವುದಲ್ಲ ಅಂದ್ರೆ ಒಂದು BOA, ಇನ್ನೊಂದು AOE ಒಂದು ಪಾರ್ಶ್ವಕೋನ ಆದರೆ ಮತ್ತೊಂದು AOE ಗೆ EOD ಮತ್ತೊಂದು, ಇನ್ನೊಂದು COB, ಇನ್ನೊಂದು BOA. ಇವುಗಳು ಪಾರ್ಶ್ವಕೋನಗಳು, ಸರಳ ಯುಗ್ಮಗಳಲ್ಲದ ಪಾರ್ಶ್ವಕೋನಗಳಾಗಿವೆ. ಇದಿಷ್ಟು ಅಭ್ಯಾಸ 5.1ರ ಅಭ್ಯಾಸ ಲೆಕ್ಕಗಳು. ಉಳಿದ ಅಭ್ಯಾಸವನ್ನು ಮುಂದಿನ ವಿಡಿಯೋದಲ್ಲಿ ನೋಡುವ. ಥ್ಯಾಂಕ್ ಯು.